ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಾರ್ಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ಆ್ಯಂಡ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇರುವಂಥದ್ದು 700ಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಿ. ಲಾಸ್ಟ್ವರೆಗೂ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಕರ್ನಾಟಕ ಅರಣ್ಯ ಇಲಾಖೆ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು aranya.government.in ಅಂತ ಹೇಳ್ತೀವಿ. ಸೊ ಈ ಒಂದು ವೆಬ್ಸೈಟ್ಗೆ ಬಂದು ಲಾಸ್ಟಲ್ಲಿ ನೀವು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವೆಬ್ಸೈಟ್ಗೆ ಹೋಗ್ತೀನಿ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ನೋಡ್ಬೋದು ನೀವು KFD ರಿಕ್ರೂಟ್ಮೆಂಟ್ 2026 ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು 700ಕ್ಕೂ ಹೆಚ್ಚು ಫಾರೆಸ್ಟ್ ಗಾರ್ಡ್ ಆ್ಯಂಡ್ ವಾಚರ್ ಹುದ್ದೆಗಳಿಗೆ ಎಕ್ಸ್ಪೆಕ್ಟೆಡ್ ಅಫಿಷಿಯಲ್ ನೋಟಿಫಿಕೇಶನ್ ವಿಲ್ ಬಿ ರಿಲೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಷ್ಟರಲ್ಲೇ ನಿಮಗೆ ಫಾರೆಸ್ಟ್ ವಾಚರ್ ಮತ್ತು ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟ್ ನಡೆಯಲಿದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ಮುಂದೆ ಡಿಸ್ಕಷನ್ ಮಾಡ್ತೀನಿ. ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇದರಲ್ಲಿ ಏನೇನು ಒಂದು ರಿಕ್ವೈರ್ಮೆಂಟ್ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಎಲ್ಲವೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಫಾರೆಸ್ಟ್ ಗಾರ್ಡ್ ಸಂಬಂಧಪಟ್ಟಂತೆ ನೋಡಿದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ PUC ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ಸ್ಟ್ರೀಮಲ್ಲಿ. ಸೊ ಯಾವುದೇ BA ಆಗಿರ್ಬೋದು, BA ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ಸೊ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ 18 ರಿಂದ 27 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಬಟ್ ಪ್ಲಸ್ ಇದಕ್ಕೆ 5 years ಹಾಕೊಳ್ಳಿ, ಯಾಕಂದರೆ ಈಗ ಒನ್ ಟೈಮ್ ರಿಲ್ಯಾಕ್ಸೇಷನ್ ಗೌರ್ಮೆಂಟ್ ಕೊಟ್ಟಿರುವಂಥದ್ದು 27 + 5 32 ಜನರಲ್ಗೆ, 35 OBCಗೆ ಮತ್ತು 35 + 38 ಬಂದು ನಿಮಗೆ SC STಗೆ ಏಜ್ ಲಿಮಿಟ್ಗೆ ಬರುವಂಥದ್ದು. ಸೊ ಅದಾದ ನಂತರ ಸ್ಯಾಲ್ರಿನ ನೋಡ್ಬೋದು 23,500ದಿಂದ 47,000ವರೆಗೂ ಕೂಡ ಸ್ಯಾಲ್ರಿ ಇರುವಂಥದ್ದು. ವೇಕೆನ್ಸಿಗಳು, ಟೋಟಲ್ ವೇಕೆನ್ಸಿಗಳು ಎಕ್ಸ್ಪೆಕ್ಟೆಡ್ ಈಗ ಇರುವಂಥದ್ದು ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಸೊ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್, ಇದರಲ್ಲಿ ಇನ್ನೊಂದು ಮಾತಿಲ್ಲ. ಸೊ ಇಷ್ಟು ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಅದಾದ ನಂತರ ಫಾರೆಸ್ಟ್ ವಾಚರ್ ಪೋಸ್ಟ್ಗಳಿಗೆ ನಾವು ನೋಡಿದ್ರೆ ಇದು ಗ್ರೂಪ್ ಡಿಗೆ ಬರುವಂತಹ ಒಂದು ಇದಾಗಿರುತ್ತೆ, ಜಾಬ್ ಆಗಿರುತ್ತೆ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ ಹೇಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 10th ಆಗಿದ್ರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಏಜ್ ರಿಲ್ಯಾಕ್ಸೇಷನ್ ಬಂದು 18 ರಿಂದ 35 ವರ್ಷದವರೆಗೂ ಅಪ್ಲಿಕೇಶನ್ ಆಗುತ್ತೆ. ಪ್ಲಸ್ ಇದಕ್ಕೆ 5 years ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ, ಯಾಕಂದರೆ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸ್ಯಾಲ್ರಿ ಬಂದು 18,600ರಿಂದ 32,600ವರೆಗೂ ಕೂಡ ಪ್ರತಿ ತಿಂಗಳಿರುತ್ತೆ. ಸೊ ಇದರ ಒಂದು ವೇಕೆನ್ಸಿನೂ ಕೂಡ ಈ 700 ಏನಿದೆ ಎಕ್ಸ್ಪೆಕ್ಟೆಡ್ ಅದರಲ್ಲೇ ಇನ್ಕ್ಲೂಡ್ ಆಗುವಂಥದ್ದು. ಸೊ ಹಾಗಾದರೆ ಬರೀ ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಅಷ್ಟೇ ಅಲ್ಲ, ಸೆಲೆಕ್ಷನ್ ಹೇಗೆ ಮಾಡ್ತಾರೆ, ರಿಟರ್ನ್ ಎಕ್ಸಾಮ್ ಏನಿರುತ್ತೆ ಮತ್ತು ಫಿಸಿಕಲ್ ಏನೆಲ್ಲ ಫಿಟ್ ಇರಬೇಕು, ಫಿಸಿಕಲ್ ಟೆಸ್ಟಲ್ಲಿ ಏನೆಲ್ಲ ಕಟ್ತಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದ್ರೆ ನಿಮಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂದರೆ, ಮೊದಲು ಬಂದು ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಕೂಡ ಇರುತ್ತೆ. ಒಟ್ಟು 2 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಕೂಡ ನೋಡ್ಕೋಬೋದು. ಮ್ಯಾಥಮೆಟಿಕ್ಸ್, ಜನರಲ್ ನಾಲೆಡ್ಜ್, ಕನ್ನಡ ಲ್ಯಾಂಗ್ವೇಜ್, ರೀಸನಿಂಗ್ ಮತ್ತು ಕರೆಂಟ್ ಅಫೇರ್ಸ್ ಅಂತಹ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ. ಅದಾದ ನಂತರ ಫೈನಲ್ ಮೆಡಿಕಲ್ ಟೆಸ್ಟ್ ಇರುವಂಥದ್ದು. ಇದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಫಿಸಿಕಲ್ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಫಿಸಿಕಲ್ ಟೆಸ್ಟಲ್ಲಿ ನಾವು ನೋಡ್ಬೋದು ನಿಮಗೆ ಏನೆಲ್ಲ ಕ್ವಶನ್ಸ್ನ ಏನೆಲ್ಲ ಮಾಡ್ತಾರೆ ಅಂದರೆ, 1600 ಮೀಟರ್ನ 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ 600 ಮೀಟರ್ನ 6 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಅದೇ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ, ಟೋಟಲ್ 5 ಟಾಸ್ಕ್ಗಳನ್ನು ಕೊಡ್ತಾರೆ. ಅಟ್ಲೀಸ್ಟ್ 3 ಟಾಸ್ಕ್ಗಳನ್ನು ಕ್ಲಿಯರ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹಳೆ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ. ಒನ್ಸ್ ರಿಕ್ವೈರ್ಮೆಂಟ್ ಆಯಿತು ಅಂದರೆ ಡೀಟೇಲ್ ಫಿಸಿಕಲ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವೀಡಿಯೋನ ಮಾಡೋಣ. ಇದು ಸಿಂಪಲ್ ಆಗಿ ನಿಮಗೆ ಹೈಟು ವೆಯ್ಟ್ಗೆ ತೋರ್ಸೋಕ್ಕೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಹೈಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಫಾರೆಸ್ಟ್ ಗಾರ್ಡ್ಗೆ ನೋಡ್ಬೋದು 163 ಸೆಂಟಿಮೀಟರ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು. ಚೆಸ್ಟ್ ಬಂದು 79 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಾರ್ಮಲ್ ಆಗಿರುವಂಥದ್ದು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಂದರೆ ಎದೆನ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಮಿನಿಮಮ್ ಎಕ್ಸ್ಪೆನ್ಸ್ನ ಆಗಲೇಬೇಕಾಗುತ್ತೆ. ರನ್ನಿಂಗ್ ಬಂದು ಆಲ್ರೆಡಿ ಹೇಳ್ತೀನಿ ನಿಮಗೆ 1600 ಮೀಟರ್ ನಿಮಗೆ 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಾರು ಆಗಿದ್ರೆ ಅವರ ಹೈಟು 150 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದೇ ಇರಬೇಕಾಗುತ್ತೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ವೆಯ್ಟ್ ಕೂಡ ಅವ್ರಿಗೆ ಅಪ್ಲಿಕೇಬಲ್ ಇದೆ. ಸೊ ಮಿನಿಮಮ್ 45 kg ಇರಬೇಕಂತ ಇರುತ್ತೆ. ಇದು ನನ್ನ ಎಕ್ಸ್ಪೆಕ್ಟೆಡು. ಸೊ ಮುಂದೆ ನೋಟಿಫಿಕೇಶನ್ ರಿಲೀಸ್ ಆದಮೇಲೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ 1000 ಮೀಟರನ್ನು 6 ನಿಮಿಷಗಳಲ್ಲಿ ಓಡಬೇಕು ಇವರು ಕೂಡ ರನ್ನಿಂಗನ್ನು, ಅಂದರೆ ಫಿಸಿಕಲ್ ಟೆಸ್ಟನ್ನು ಕ್ಲಿಯರ್ ಮಾಡಬೇಕಂದ್ರೆ. ಸೊ ಇದು ಕೂಡ ಅಷ್ಟೇ, ಫಾರೆಸ್ಟ್ ವಾಚರ್ಗೂ ಕೂಡ ಅದಕ್ಕೆ ಫಿಸಿಕಲ್ ಒಂದು ಸ್ಟ್ಯಾಂಡರ್ಡ್ ಇರಲೇಬೇಕಾಗತ್ತೆ. ಸೊ ಅದಾದ ನಂತರ ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ನಿಮಗೆ ತಿಳಿಸಿದ್ದೀನಿ. ಮತ್ತು ನೋಟಿಫಿಕೇಶನ್ ರಿಲೀಸ್ ಆಗಿದ ತಕ್ಷಣ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಏನೇನೆಲ್ಲ ಕೇಳ್ತಾರೆ, ಸೊ ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ಆಲ್ರೆಡಿ ನಾನು ಮುಂಚೆನೇ ಕೊಟ್ಟಿದ್ದೀನಿ. ಆ ವಿಡಿಯೋ ಇವಾಗಲೂ ಕೂಡ ಓಡ್ತಾ ಇದೆ. ಬಟ್ ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋನ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ಸನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತಿನ ಅಪ್ಡೇಟ್ಸ್ಗಾಗಿ ಇವತ್ತು ಇಷ್ಟು. ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಅಲ್ಲಿವರೆಗೂ ಬಾಯ್.